ಈ ಕೆಲ ಪೊಲೀಸರಿಗೆ ಅದೇನ್ ಆಗಿದೆಯೋ ಸರ್ಕಾರ ಕೈ ತುಂಬಾ ಸಂಬಳ ಕೊಟ್ಟರು ಕೂಡ ಐನಾತಿ ಕೆಲಸ ಮಾಡೋದು ಬಿಡೋದಿಲ್ಲ. ರಕ್ಷಕರೇ ಭಕ್ಷಕರಾಗಿ ಬಿಟ್ಟಿದ್ದಾರೆ. ಅದು ಕ್ರಿಮಿನಲ್ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿ ಕಂಬಿ ಎಣಿಸ್ತಾ ಇದ್ದಾರೆ. ನಲವತ್ತೆರಡು ಕ್ರಿಮಿನಲ್ ಪ್ರಕರಣಗಳಲ್ಲಿ ಪೊಲೀಸರು ಭಾಗಿ. ಒಂದೇ ವರ್ಷದಲ್ಲಿ 236 ಸಿಬ್ಬಂದಿ ಅಮಾನತು. ನಾಗರಿಕರು ಭಯಭೀತರಾದಾಗ ಆತಂಕದ ಪರಿಸ್ಥಿತಿಯಲ್ಲಿ ನೆನಪಿಸಿಕೊಳ್ಳುವುದೇ ಪೊಲೀಸರನ್ನ. ಆದರೆ ಈಗ ಅದೇ ಪೊಲೀಸರು ಜನರ ನಂಬಿಕೆಯನ್ನ ಕಳೆದುಕೊಳ್ಳುತ್ತಿದ್ದಾರೆ. ಅದಕ್ಕೆ ಕಾರಣ ಮೇಲಿಂದ ಮೇಲೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಕೆಲವೊಂದಿಷ್ಟು ಪೊಲೀಸರು ಭಾಗಿಯಾಗ್ತಿರೋದು. ಎಸ್, ಮೊನ್ನೆಯಷ್ಟೇ ಬೆಂಗಳೂರು ನಗರದಲ್ಲಿ 7 ಕೋಟಿ ಡಕಾಯಿತಿ ಕೇಸಿನಲ್ಲಿ ಹೆಡ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕನನ್ನ ಬಂಧಿಸಲಾಯಿತು. ಇದಕ್ಕೂ ಮುನ್ನ ಹಾವೇರಿಯಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿ ವಿರುದ್ಧ ಆರೋಪ ಕೇಳಿ ಬಂದಿತ್ತು. ಈ ವರ್ಷದಲ್ಲಿ ಅಮಾನತಾದ ಸಿಬ್ಬಂದಿ ಸಂಖ್ಯೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಈ ವರ್ಷದ ಮೊದಲ 11 ತಿಂಗಳಲ್ಲಿ ಬರೋಬ್ಬರಿ 236 ಸಿಬ್ಬಂದಿಯನ್ನ ಅಮಾನತುಗೊಳಿಸಲಾಗಿದೆ ಮತ್ತು ಅವರಲ್ಲಿ ಅರ್ಧಕ್ಕಿಂತ ಹೆಚ್ಚು ಮಂದಿ ಬೆಂಗಳೂರು ನಗರದಲ್ಲಿ ನಿಯೋಜಿಸಲ್ಪಟ್ಟವರು ಅನ್ನೋದು ಮತ್ತಷ್ಟು ಆತಂಕಕಾರಿ. ರಾಜ್ಯದಲ್ಲಿ 42 ಪೊಲೀಸರು ಪ್ರಸ್ತುತ ಡಕಾಯಿತಿ, ದರೋಡೆ, ಅಪಹರಣ ಮತ್ತು ಸುಲಿಗೆಯಂತಹ ಕ್ರಿಮಿನಲ್ ಪ್ರಕರಣಗಳನ್ನು ಎದುರಿಸ್ತಾ ಇದ್ದಾರೆ. ಯಾವ ವರ್ಷದಲ್ಲಿ ಎಷ್ಟು ಪೊಲೀಸ್ ಸಿಬ್ಬಂದಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿವೆ ಅನ್ನುವ ಮಾಹಿತಿ ಕೂಡ ಇಲ್ಲಿಗೆ ನೋಡಿ. ಅಮಾನತ್ತು 2024ರಿಂದ 2025. 2024ರಲ್ಲಿ 4, 2025ರಲ್ಲಿ 3 ಡಿಎಸ್ಪಿ, 2024 ಹಾಗೂ 2025ರಲ್ಲಿ 28 ಮಂದಿ ಪಿಐ, 2024ರಲ್ಲಿ 42, 2025ರಲ್ಲಿ 19 ಪಿಎಸ್ಐಗಳು ಅಮಾನತಾಗಿದ್ದಾರೆ. 2024, 2025ರಲ್ಲಿ 9 ಮಂದಿ ಎಆರ್ಎಸ್ಐ, 2024ರಲ್ಲಿ 10, 2025ರಲ್ಲಿ 16 ಜನ ಎಎಸ್ಐ, 2024ರಲ್ಲಿ 65, 2025ರಲ್ಲಿ 71 ಸಿಎಚ್ಸಿ ಅಮಾನತು, 2024ರಲ್ಲಿ 66, 2025ರಲ್ಲಿ 59 ಸಿಪಿಸಿ, 2024ರಲ್ಲಿ 8, 2025ರಲ್ಲಿ 12 ಎಎಚ್ಸಿ ಹಾಗೂ 2024ರಲ್ಲಿ 11, 2025ರಲ್ಲಿ 19 ಎಪಿಸಿ ಸಸ್ಪೆಂಡ್ ಆಗಿದ್ದಾರೆ. ಒಟ್ಟು 2024ರಲ್ಲಿ ಅಮಾನತಾದವರ ಸಂಖ್ಯೆ 242. 2025ರಲ್ಲಿ 236 ಸಿಬ್ಬಂದಿ ಸಸ್ಪೆಂಡ್ ಆಗಿದ್ದಾರೆ. ಒಟ್ನಲ್ಲಿ ಆರಕ್ಷಕರೇ ಭಕ್ಷಕರಾದರೆ ಜನ ಯಾರ ಹತ್ತಿರ ರಕ್ಷಣೆ ಕೋರಬೇಕು ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಸ್, ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಪೊಲೀಸರೇ ಈ ಕ್ರೈಮ್ ಕೇಸ್ಗಳಲ್ಲಿ ಹೆಚ್ಚು ಭಾಗಿಯಾಗಿರೋದು, ಅದರಲ್ಲಿ ಬೆಂಗಳೂರಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರೇ ಭಾಗಿಯಾಗಿದ್ದಾರೆ. ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಂಡಿದೆ, ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ಬೇಕು ಇದನ್ನ ನಿವಾರಣೆ ಮಾಡಬೇಕು ಅಂದ್ರೆ? ಈಗಾಗಲೇ ಏನು ಡಿಜಿ ನೇತೃತ್ವದ ತಂಡ ಪೊಲೀಸ್ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ಸಾಕಷ್ಟು ಒಂದು ಚರ್ಚೆಯನ್ನ ಮಾಡಿದ್ರು. ಪದೇ ಪದೇ ಪೊಲೀಸ್ನವರು ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಇಲ್ಲಿಗಲ್ ಆಕ್ಟಿವಿಟೀಸ್ಗಳಿಗಾಗಿರಬಹುದು, ಮತ್ತೆ ರಿಯಲ್ ಎಸ್ಟೇಟ್ ದಂಧೆಗಳನ್ನು ಮಾಡುವಂತಹ ರೌಡಿಗಳ ಜೊತೆ ಕೈ ಜೋಡಿಸಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಏನು ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಈ ಸಂಬಂಧಿತ ಒಂದು ಚರ್ಚೆ ಕೂಡ ನಡೆದಿದೆ. ಇದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು, ಯಾಕಂದ್ರೆ ಜನರಿಗೆ ಒಂದು ರಾಂಗ್ ಮೆಸೇಜ್ ಹೋಗ್ತಾ ಇದೆ. ಈ ರಾಂಗ್ ಮೆಸೇಜ್ ತಪ್ಪಿಸೋದಕ್ಕೆ ಅವರನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಿ ಅಂತ ಹೇಳಿ ಈಗಾಗಲೇ ಸ್ಥಳೀಯ ಪೊಲೀಸರು ಅಂದ್ರೆ ಹಿರಿಯ ಅಧಿಕಾರಿಗಳು, ಕಮಿಷನರ್ ಆಗಿರಬಹುದು ಮತ್ತೆ ಜಾಯಿಂಟ್ ಸಿಪಿ ಆಗಿರಬಹುದು, ಅವರ ಮುಖಾಂತರ ಒಂದು ಚರ್ಚೆಯನ್ನು ನಡೆಸುವಂತದ್ದು. ಹೀಗಾಗಿ ಇಂದಿನ ಈ ವರ್ಷದಲ್ಲಿಯೇ 236 ಜನ ಪೊಲೀಸ್ ಸಿಬ್ಬಂದಿಗಳು ಸಸ್ಪೆಂಡ್ ಆಗ್ತಾರೆ, ಕೆಲವರು ವಜಾ ಆಗ್ತಾರೆ. ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಒಂದು ಬ್ಯಾಡ್ ಮೆಸೇಜ್ ಸೊಸೈಟಿಗೆ ಹೋಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ರಾಬರಿಗೆ ಸಂಬಂಧಿತ ಅಂದ್ರೆ ಇತ್ತೀಚೆಗೆ ಹೆಚ್ಚು ಸದ್ದು ಮಾಡಿರುವಂತಹ ಒಂದು ಪ್ರಕರಣ ಅಣ್ಣಪ್ಪ ನಾಯ್ಕ ಪ್ರಕರಣ ಅಂತಾನೆ ಹೇಳ್ಬೋದು. 7 ಕೋಟಿ ರಾಬರಿಯಲ್ಲಿ ಪಕ್ಕಾ ಪ್ರೈಮ್ ಸಸ್ಪೆಕ್ಟ್ ಆಗಿದ್ದವನು, ಪ್ರೈಮ್ ಆರೋಪಿ ಆಗಿರುವಂತಹ ಒಂದು ಈ ವ್ಯಕ್ತಿಯಿಂದಾಗಿ ಸಹಜವಾಗಿಯೇ ಪೊಲೀಸ್ ಇಲಾಖೆಗೆ ಮುಜುಗರ ತಂದೊಡ್ಡಿದೆ. ಅದೇ ರೀತಿಯಾಗಿ ಖುದ್ದು ಬೇರೆ ಎಲ್ಲೂ ಅಲ್ಲ, ಕಮಿಷನರ್ ಕಚೇರಿಯಲ್ಲೇ 11 ಲಕ್ಷ ಹಣವನ್ನು ಕದ್ದಿದ್ದಂತಹ ಜಬೀವುಲ್ಲಾ ಅನ್ನುವಂತಹ ಆರೋಪಿ ಅಂದ್ರೆ ಹೆಡ್ ಕಾನ್ಸ್ಟೇಬಲ್ ಏನಿದ್ದಾನೆ ಆತನನ್ನು ಕೂಡ ಈಗಾಗಲೇ ಬಂಧನ ಮಾಡಲಾಗಿದೆ. ಅಂದ್ರೆ ಈ ರೀತಿಯಾದಂತಹ
ಪ್ರಕರಣಗಳು ಡಕಾಯಿತಿಗೆ ಸಂಬಂಧಿತ ಪ್ರಕರಣಗಳಾಗಿರಬಹುದು, ಅದರಲ್ಲಿ ಭಾಗಿಯಾಗುವಂತದ್ದು, ಮತ್ತೆ ರಿಯಲ್ ಎಸ್ಟೇಟ್ಗಳಲ್ಲಿ ಭಾಗಿಯಾಗುವಂತದ್ದು, ಮತ್ತೆ ಮಹಿಳೆಯರ ಜೊತೆ ಅನುಚಿತವಾಗಿ ವರ್ತನೆಯನ್ನು ಮಾಡುವಂತಹ ಒಂದು ಕೃತ್ಯಗಳಾಗಿರಬಹುದು. ಯಾಕಂದ್ರೆ ಈ ಹಿಂದೆ ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರ ವಿರುದ್ಧ ಕೂಡ ಸಾಕಷ್ಟು ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಮಹಿಳೆಯೊಬ್ಬಳು ದೂರನ್ನ ನೀಡುವಂತಹ ಮುಖಾಂತರ ಹಿರಿಯ ಪೊಲೀಸರ ಗಮನಕ್ಕೆ ತಂದಿದ್ರು. ಹೀಗಾಗಿ ಈ ರೀತಿಯಾದಂತಹ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಗಳ ಜೊತೆ ಕೈ ಜೋಡಿಸಿ ಪೊಲೀಸರು ಕ್ರೈಮ್ ನಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಇದು ಯಾತಕ್ಕಾಗಿ ಆಗ್ತಾ ಇದೆ ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ಇಲ್ಲಿ ಗಮನದಲ್ಲಿಟ್ಕೊಳ್ಬೇಕು. ಅಂದ್ರೆ ಈ ರೀತಿಯಾದಂತಹ ಒಂದು ಚರ್ಚೆ ಕೂಡ ಪೊಲೀಸ್ ಇಲಾಖೆಯಲ್ಲಿ ನಡೆದಿದೆ. ಹೀಗಾಗಿ ಅವರ ಪ್ರತಿಯೊಬ್ಬ ಸಿಬ್ಬಂದಿಗಳ ಚಲನವಲನ ಮತ್ತೆ ಅವರ ಪೊಲೀಸರ ಒಂದು ಮಾನಿಟರಿಂಗ್ ಮಾಡುವಂತಹ ಒಂದು ಕೆಲಸಗಳನ್ನ ಆಯಾ ಸ್ಟೇಷನ್ ಇನ್ಚಾರ್ಜ್ ಏನಿದ್ದಾರೆ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಅವರು ಯಾವ ಆರೋಪಿಗಳನ್ನ ಇದು ಮಾಡ್ತಾರೆ, ಮತ್ತೆ ಅವರು ಯಾವ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಆ ಕೇಸ್ಗಳು ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಅದೆಲ್ಲದರ ಒಂದು ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನ ಅಲ್ಲಿನ ಸ್ಟೇಷನ್ ಇನ್ಚಾರ್ಜ್ ಏನಿದ್ದಾರೆ ಅವರಿಗೆ ವಹಿಸಿರುವಂತದ್ದು. ಹೀಗಾಗಿ ಸದ್ಯ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯಗಳು ನಡೆಯದ ರೀತಿಯಲ್ಲಿ ಪೊಲೀಸ್ ಇಲಾಖೆಗೆ ಮುಜುಗರ ತಾರದ ರೀತಿಯಲ್ಲಿ ಅವರು ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿ ಆಯಾ ವಿಭಾಗದ ಡಿಸಿಪಿಗಳು ಮತ್ತೆ ಹಿರಿಯ ಅಧಿಕಾರಿಗಳಿಗೆ ಹೆಗಲ ಮೇಲಿದೆ ಅಂತಾನೆ ಹೇಳ್ಬೋದು. ಈಗ ಸದ್ಯ ಈ ಒಂದು ಸಂಬಂಧಿತ ಗೃಹ ಮಂತ್ರಿಗಳು ಕೂಡ ಸಾಕಷ್ಟು ಒಂದು ಚರ್ಚೆಯನ್ನು ನಡೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಒಂದು ಘಟನೆಗಳು, ಈ ರೀತಿ ಪೊಲೀಸರು ಸಿಕ್ಕಿ ಬೀಳುವಂತಹ ಒಂದು ಪ್ರಕರಣಗಳು ಆಗಬಾರದು. ಹೀಗಾಗಿ ಕಟ್ಟುನಿಟ್ಟಿನ ಒಂದು ಕೆಲಸವನ್ನು ಅಂದ್ರೆ ಒಂದು ವಾರ್ನಿಂಗ್ ಅನ್ನ ಕೊಡಿ ಅಂತ ಹೇಳಿ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಸದ್ಯ ಮುಂದಿನ ದಿನಗಳಲ್ಲಿ ಇದು ಕಂಟ್ರೋಲ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಈಗಾಗಲೇ ಎಲ್ಲಾ ಪೊಲೀಸರು ಹಿರಿಯ ಅಧಿಕಾರಿಗಳು ಪ್ರತಿಯೊಬ್ಬ ಸಿಬ್ಬಂದಿಗಳನ್ನ ಮಾನಿಟರ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅದರಲ್ಲಿ ತುಂಬಾ ಬಹುತೇಕ ಜನ ಪ್ರಾಂಪ್ಟ್ ಆಗೇ ಇರ್ತಾರೆ. ಆದ್ರೆ ಕೆಲವೊಂದು ವ್ಯಕ್ತಿಗಳಿಂದ ಇಡೀ ಡಿಪಾರ್ಟ್ಮೆಂಟ್ ಒಂದು ಬೆರಳು ತೋರಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸಾರ್ವಜನಿಕರು ಈ ರೀತಿಯಾಗಿ ಬೇರೆ ರೀತಿಯಾದಂತಹ ಒಂದು ಮಾತುಗಳನ್ನು ಆಡುವಂತೂ ಸಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಸಹಜವಾಗಿ, ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ. ಯಾಕಂದ್ರೆ ಇಡೀ ಬೆಂಗಳೂರು. ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಇತ್ತೀಚೆಗೆ ಈ ಕ್ರೈಮ್ ಕೇಸ್ಗಳು ಕೂಡ ತುಂಬಾ ಹೆಚ್ಚಾಗ್ತಾ ಇದೆ. ಅದರಲ್ಲಿ ಈ ಪೊಲೀಸ್ ಇಲಾಖೆಯವರೇ ತುಂಬಾ ಭಾಗಿಯಾಗ್ತಿದ್ದಾರೆ ಅನ್ನೋ ಅಂಕಿ ಅಂಶ ಇದೀಗ ಹೊರಬಿದ್ದಿದೆ. ಅದರಲ್ಲಿ ಬೆಂಗಳೂರಲ್ಲಿ ಅತಿ ಹೆಚ್ಚು ಪೊಲೀಸರೇ ಈ ಕ್ರೈಮ್ ಕೇಸ್ಗಳಲ್ಲಿ ಭಾಗಿಯಾಗ್ತಾ ಇರೋದು. ಮೊನ್ನೆ ಈ ಬೆಂಗಳೂರಲ್ಲಿ 7 ಕೋಟಿ 11 ಲಕ್ಷ ದರೋಡೆ ಆಯ್ತಲ್ಲ, ಆ ಕೇಸ್ನಲ್ಲಿ ಅಣ್ಣಪ್ಪ ಅನ್ನೋ ಕಾನ್ಸ್ಟೇಬಲ್ ಕೂಡ ಭಾಗಿಯಾಗಿದ್ದ. ಅದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಆತನನ್ನು ಕೂಡ ಸಸ್ಪೆಂಡ್ ಮಾಡಿದ್ರು. ಈ ಕೆಲ ಪೊಲೀಸರಿಗೆ ಅದೇನು ಆಗಿದೆಯೋ, ಸರ್ಕಾರ ಕೈ ತುಂಬಾ ಸಂಬಳ ಕೊಟ್ಟರು ಕೂಡ ಐನಾತಿ ಕೆಲಸ ಮಾಡೋದು ಬಿಡೋದಿಲ್ಲ. ರಕ್ಷಕರೇ ಭಕ್ಷಕರಾಗಿ ಬಿಟ್ಟಿದ್ದಾರೆ. ಅದು ಕ್ರಿಮಿನಲ್ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿ ಕಂಬಿ ಎಣಿಸ್ತಾ ಇದ್ದಾರೆ. ನಲವತ್ತೆರಡು ಕ್ರಿಮಿನಲ್ ಪ್ರಕರಣಗಳಲ್ಲಿ ಪೊಲೀಸರು ಭಾಗಿ. ಒಂದೇ ವರ್ಷದಲ್ಲಿ 236 ಸಿಬ್ಬಂದಿ ಅಮಾನತು. ನಾಗರಿಕರು ಭಯಭೀತರಾದಾಗ ಆತಂಕದ ಪರಿಸ್ಥಿತಿಯಲ್ಲಿ ನೆನಪಿಸಿಕೊಳ್ಳುವುದೇ ಪೊಲೀಸರನ್ನ. ಆದರೆ ಈಗ ಅದೇ ಪೊಲೀಸರು ಜನರ ನಂಬಿಕೆಯನ್ನ ಕಳೆದುಕೊಳ್ಳುತ್ತಿದ್ದಾರೆ. ಅದಕ್ಕೆ ಕಾರಣ ಮೇಲಿಂದ ಮೇಲೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಕೆಲವೊಂದಿಷ್ಟು ಪೊಲೀಸರು ಭಾಗಿಯಾಗ್ತಿರೋದು. ಎಸ್, ಮೊನ್ನೆಯಷ್ಟೇ ಬೆಂಗಳೂರು ನಗರದಲ್ಲಿ 7 ಕೋಟಿ ಡಕಾಯಿತಿ ಕೇಸಿನಲ್ಲಿ ಹೆಡ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕನನ್ನ ಬಂಧಿಸಲಾಯಿತು. ಇದಕ್ಕೂ ಮುನ್ನ ಹಾವೇರಿಯಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿ ವಿರುದ್ಧ ಆರೋಪ ಕೇಳಿ ಬಂದಿತ್ತು. ಈ ವರ್ಷದಲ್ಲಿ ಅಮಾನತಾದ ಸಿಬ್ಬಂದಿ ಸಂಖ್ಯೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಈ ವರ್ಷದ ಮೊದಲ 11 ತಿಂಗಳಲ್ಲಿ ಬರೋಬ್ಬರಿ 236 ಸಿಬ್ಬಂದಿಯನ್ನ ಅಮಾನತುಗೊಳಿಸಲಾಗಿದೆ ಮತ್ತು ಅವರಲ್ಲಿ ಅರ್ಧಕ್ಕಿಂತ ಹೆಚ್ಚು ಮಂದಿ ಬೆಂಗಳೂರು ನಗರದಲ್ಲಿ ನಿಯೋಜಿಸಲ್ಪಟ್ಟವರು ಅನ್ನೋದು ಮತ್ತಷ್ಟು ಆತಂಕಕಾರಿ. ರಾಜ್ಯದಲ್ಲಿ 42 ಪೊಲೀಸರು ಪ್ರಸ್ತುತ ಡಕಾಯಿತಿ, ದರೋಡೆ, ಅಪಹರಣ ಮತ್ತು ಸುಲಿಗೆಯಂತಹ ಕ್ರಿಮಿನಲ್ ಪ್ರಕರಣಗಳನ್ನು ಎದುರಿಸ್ತಾ ಇದ್ದಾರೆ. ಯಾವ ವರ್ಷದಲ್ಲಿ ಎಷ್ಟು ಪೊಲೀಸ್ ಸಿಬ್ಬಂದಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿವೆ ಅನ್ನುವ ಮಾಹಿತಿ ಕೂಡ ಇಲ್ಲಿದೆ ನೋಡಿ. ಅಮಾನತ್ತು 2024ರಿಂದ 2025. 2024ರಲ್ಲಿ 4, 2025ರಲ್ಲಿ 3 ಡಿಎಸ್ಪಿ, 2024 ಹಾಗೂ 2025ರಲ್ಲಿ 28 ಮಂದಿ ಪಿಐ, 2024ರಲ್ಲಿ 42, 2025ರಲ್ಲಿ 19 ಪಿಎಸ್ಐಗಳು ಅಮಾನತಾಗಿದ್ದಾರೆ. 2024, 2025ರಲ್ಲಿ 9 ಮಂದಿ ಎಆರ್ಎಸ್ಐ, 2024ರಲ್ಲಿ 10, 2025ರಲ್ಲಿ 16 ಜನ ಎಎಸ್ಐ,
2024ರಲ್ಲಿ 65, 2025ರಲ್ಲಿ 71 ಸಿಎಚ್ಸಿ ಅಮಾನತು, 2024ರಲ್ಲಿ 66, 2025ರಲ್ಲಿ 59 ಸಿಪಿಸಿ, 2024ರಲ್ಲಿ 8, 2025ರಲ್ಲಿ 12 ಎಎಚ್ಸಿ ಹಾಗೂ 2024ರಲ್ಲಿ 11, 2025ರಲ್ಲಿ 19 ಎಪಿಸಿ ಸಸ್ಪೆಂಡ್ ಆಗಿದ್ದಾರೆ. ಒಟ್ಟು 2024ರಲ್ಲಿ ಅಮಾನತಾದವರ ಸಂಖ್ಯೆ 242, 2025ರಲ್ಲಿ 236 ಸಿಬ್ಬಂದಿ ಸಸ್ಪೆಂಡ್ ಆಗಿದ್ದಾರೆ. ಒಟ್ಟಿನಲ್ಲಿ ಆರಕ್ಷಕರೇ ಭಕ್ಷಕರಾದರೆ ಜನ ಯಾರ ಹತ್ತಿರ ರಕ್ಷಣೆ ಕೋರಬೇಕು ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಪೊಲೀಸರೇ ಈ ಕ್ರೈಮ್ ಕೇಸ್ಗಳಲ್ಲಿ ಹೆಚ್ಚು ಭಾಗಿಯಾಗಿರೋದು, ಅದರಲ್ಲಿ ಬೆಂಗಳೂರಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರೇ ಭಾಗಿಯಾಗಿದ್ದಾರೆ. ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಂಡಿದೆ, ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ಬೇಕು ಇದನ್ನ ನಿವಾರಣೆ ಮಾಡಬೇಕು ಅಂದ್ರೆ? ಈಗಾಗಲೇ ಏನು ಡಿಜಿ ನೇತೃತ್ವದ ತಂಡ ಪೊಲೀಸ್ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ಸಾಕಷ್ಟು ಒಂದು ಚರ್ಚೆಯನ್ನ ಮಾಡಿದ್ರು. ಪದೇ ಪದೇ ಪೊಲೀಸ್ನವರು ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಇಲ್ಲಿಗಲ್ ಆಕ್ಟಿವಿಟೀಸ್ಗಳಿಗಾಗಿರಬಹುದು, ಮತ್ತೆ ರಿಯಲ್ ಎಸ್ಟೇಟ್ ದಂಧೆಗಳನ್ನು ಮಾಡುವಂತಹ ರೌಡಿಗಳ ಜೊತೆ ಕೈ ಜೋಡಿಸಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಏನು ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಈ ಸಂಬಂಧಿತ ಒಂದು ಚರ್ಚೆ ಕೂಡ ನಡೆದಿದೆ. ಇದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು, ಯಾಕಂದ್ರೆ ಜನರಿಗೆ ಒಂದು ರಾಂಗ್ ಮೆಸೇಜ್ ಹೋಗ್ತಾ ಇದೆ. ಈ ರಾಂಗ್ ಮೆಸೇಜ್ ತಪ್ಪಿಸೋದಕ್ಕೆ ಅವರನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಿ ಅಂತ ಹೇಳಿ ಈಗಾಗಲೇ ಸ್ಥಳೀಯ ಪೊಲೀಸರು ಅಂದ್ರೆ ಹಿರಿಯ ಅಧಿಕಾರಿಗಳು, ಕಮಿಷನರ್ ಆಗಿರಬಹುದು ಮತ್ತೆ ಜಾಯಿಂಟ್ ಸಿಪಿ ಆಗಿರಬಹುದು, ಅವರ ಮುಖಾಂತರ ಒಂದು ಚರ್ಚೆಯನ್ನು ನಡೆಸುವಂತದ್ದು. ಹೀಗಾಗಿ ಇಂದಿನ ಈ ವರ್ಷದಲ್ಲಿಯೇ 236 ಜನ ಪೊಲೀಸ್ ಸಿಬ್ಬಂದಿಗಳು ಸಸ್ಪೆಂಡ್ ಆಗ್ತಾರೆ, ಕೆಲವರು ವಜಾ ಆಗ್ತಾರೆ. ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಒಂದು ಬ್ಯಾಡ್ ಮೆಸೇಜ್ ಸೊಸೈಟಿಗೆ ಹೋಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ರಾಬರಿಗೆ ಸಂಬಂಧಿತ ಅಂದ್ರೆ ಇತ್ತೀಚೆಗೆ ಹೆಚ್ಚು ಸದ್ದು ಮಾಡಿರುವಂತಹ ಒಂದು ಪ್ರಕರಣ ಅಣ್ಣಪ್ಪ ನಾಯ್ಕ ಪ್ರಕರಣ ಅಂತಾನೆ ಹೇಳ್ಬೋದು. 7 ಕೋಟಿ ರಾಬರಿಯಲ್ಲಿ ಪಕ್ಕಾ ಪ್ರೈಮ್ ಸಸ್ಪೆಕ್ಟ್ ಆಗಿದ್ದವನು, ಪ್ರೈಮ್ ಆರೋಪಿ ಆಗಿರುವಂತಹ ಒಂದು ಈ ವ್ಯಕ್ತಿಯಿಂದಾಗಿ ಸಹಜವಾಗಿಯೇ ಪೊಲೀಸ್ ಇಲಾಖೆಗೆ ಮುಜುಗರ ತಂದೊಡ್ಡಿದೆ. ಅದೇ ರೀತಿಯಾಗಿ ಖುದ್ದು ಬೇರೆ ಎಲ್ಲೂ ಅಲ್ಲ, ಕಮಿಷನರ್ ಕಚೇರಿಯಲ್ಲೇ 11 ಲಕ್ಷ ಹಣವನ್ನು ಕದ್ದಿದ್ದಂತಹ ಜಬೀವುಲ್ಲಾ ಅನ್ನುವಂತಹ ಆರೋಪಿ ಅಂದ್ರೆ ಹೆಡ್ ಕಾನ್ಸ್ಟೇಬಲ್ ಏನಿದ್ದಾನೆ ಆತನನ್ನು ಕೂಡ ಈಗಾಗಲೇ ಬಂಧನ ಮಾಡಲಾಗಿದೆ. ಅಂದ್ರೆ ಈ ರೀತಿಯಾದಂತಹ ಪ್ರಕರಣಗಳು, ಡಕಾಯಿತಿಗೆ ಸಂಬಂಧಿತ ಪ್ರಕರಣಗಳಾಗಿರಬಹುದು, ಅದರಲ್ಲಿ ಭಾಗಿಯಾಗುವಂತದ್ದು, ಮತ್ತೆ ರಿಯಲ್ ಎಸ್ಟೇಟ್ಗಳಲ್ಲಿ ಭಾಗಿಯಾಗುವಂತದ್ದು, ಮತ್ತೆ ಮಹಿಳೆಯರ ಜೊತೆ ಅನುಚಿತವಾಗಿ ವರ್ತನೆಯನ್ನು ಮಾಡುವಂತಹ ಒಂದು ಕೃತ್ಯಗಳಾಗಿರಬಹುದು. ಯಾಕಂದ್ರೆ ಈ ಹಿಂದೆ ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರ ವಿರುದ್ಧ ಕೂಡ ಸಾಕಷ್ಟು ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಮಹಿಳೆಯೊಬ್ಬಳು ದೂರನ್ನ ನೀಡುವಂತಹ ಮುಖಾಂತರ ಹಿರಿಯ ಪೊಲೀಸರ ಗಮನಕ್ಕೆ ತಂದಿದ್ರು. ಹೀಗಾಗಿ ಈ ರೀತಿಯಾದಂತಹ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಗಳ ಜೊತೆ ಕೈ ಜೋಡಿಸಿ ಪೊಲೀಸರು ಕ್ರೈಮ್ ನಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಇದು ಯಾತಕ್ಕಾಗಿ ಆಗ್ತಾ ಇದೆ ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ಇಲ್ಲಿ ಗಮನದಲ್ಲಿಟ್ಕೊಳ್ಬೇಕು. ಅಂದ್ರೆ ಈ ರೀತಿಯಾದಂತಹ ಒಂದು ಚರ್ಚೆ ಕೂಡ ಪೊಲೀಸ್ ಇಲಾಖೆಯಲ್ಲಿ ನಡೆದಿದೆ. ಹೀಗಾಗಿ ಅವರ ಪ್ರತಿಯೊಬ್ಬ ಸಿಬ್ಬಂದಿಗಳ ಚಲನವಲನ ಮತ್ತೆ ಅವರ ಪೊಲೀಸರ ಒಂದು ಮಾನಿಟರಿಂಗ್ ಮಾಡುವಂತಹ ಒಂದು ಕೆಲಸಗಳನ್ನ ಆಯಾ ಸ್ಟೇಷನ್ ಇನ್ಚಾರ್ಜ್ ಏನಿದ್ದಾರೆ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಅವರು ಯಾವ ಆರೋಪಿಗಳನ್ನ ಇದು ಮಾಡ್ತಾರೆ, ಮತ್ತೆ ಅವರು ಯಾವ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಆ ಕೇಸ್ಗಳು ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಅದೆಲ್ಲದರ ಒಂದು ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನ ಅಲ್ಲಿನ ಸ್ಟೇಷನ್ ಇನ್ಚಾರ್ಜ್ ಏನಿದ್ದಾರೆ ಅವರಿಗೆ ವಹಿಸಿರುವಂತದ್ದು. ಹೀಗಾಗಿ ಸದ್ಯ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯಗಳು ನಡೆಯದ ರೀತಿಯಲ್ಲಿ ಪೊಲೀಸ್ ಇಲಾಖೆಗೆ ಮುಜುಗರ ತಾರದ ರೀತಿಯಲ್ಲಿ ಅವರು ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿ ಆಯಾ ವಿಭಾಗದ ಡಿಸಿಪಿಗಳು ಮತ್ತೆ ಹಿರಿಯ ಅಧಿಕಾರಿಗಳಿಗೆ ಹೆಗಲ ಮೇಲಿದೆ ಅಂತಾನೆ ಹೇಳ್ಬೋದು. ಈಗ ಸದ್ಯ ಈ ಒಂದು ಸಂಬಂಧಿತ ಗೃಹ ಮಂತ್ರಿಗಳು ಕೂಡ ಸಾಕಷ್ಟು ಒಂದು ಚರ್ಚೆಯನ್ನು ನಡೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಒಂದು ಘಟನೆಗಳು, ಈ ರೀತಿ ಪೊಲೀಸರು ಸಿಕ್ಕಿ ಬೀಳುವಂತಹ ಒಂದು ಪ್ರಕರಣಗಳು ಆಗಬಾರದು. ಹೀಗಾಗಿ ಕಟ್ಟುನಿಟ್ಟಿನ ಒಂದು ಕೆಲಸವನ್ನು ಅಂದ್ರೆ ಒಂದು ವಾರ್ನಿಂಗ್ ಅನ್ನು ಕೊಡಿ ಅಂತ ಹೇಳಿ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಸದ್ಯ ಮುಂದಿನ ದಿನಗಳಲ್ಲಿ ಇದು ಕಂಟ್ರೋಲ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಈಗಾಗಲೇ ಎಲ್ಲಾ ಪೊಲೀಸರು ಹಿರಿಯ ಅಧಿಕಾರಿಗಳು ಪ್ರತಿಯೊಬ್ಬ ಸಿಬ್ಬಂದಿಗಳನ್ನ ಮಾನಿಟರ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅದರಲ್ಲಿ ತುಂಬಾ ಜನ, ಬಹುತೇಕ ಜನ ಪ್ರಾಂಪ್ಟ್ ಆಗೇ ಇರ್ತಾರೆ. ಆದ್ರೆ ಕೆಲವೊಂದು ವ್ಯಕ್ತಿಗಳಿಂದ ಇಡೀ ಡಿಪಾರ್ಟ್ಮೆಂಟ್ ಒಂದು ಬೆರಳು ತೋರಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸಾರ್ವಜನಿಕರು ಈ ರೀತಿಯಾಗಿ ಬೇರೆ ರೀತಿಯಾದಂತಹ ಒಂದು ಮಾತುಗಳನ್ನು ಆಡುವಂತೂ ಸಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಸಹಜವಾಗಿ, ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ. ಯಾಕಂದ್ರೆ ಇಡೀ ಬೆಂಗಳೂರು. ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ. ನೋಡಿ,
ಇತ್ತೀಚೆಗೆ ಈ ಕ್ರೈಮ್ ಕೇಸ್ಗಳು ಕೂಡ ತುಂಬಾ ಹೆಚ್ಚಾಗ್ತಾ ಇದೆ. ಅದರಲ್ಲಿ ಈ ಪೊಲೀಸ್ ಇಲಾಖೆಯವರೇ ತುಂಬಾ ಭಾಗಿಯಾಗ್ತಿದ್ದಾರೆ ಅನ್ನೋ ಅಂಕಿ ಅಂಶ ಇದೀಗ ಹೊರಬಿದ್ದಿದೆ. ಅದರಲ್ಲಿ ಬೆಂಗಳೂರಲ್ಲಿ ಅತಿ ಹೆಚ್ಚು ಪೊಲೀಸರೇ ಈ ಕ್ರೈಮ್ ಕೇಸ್ಗಳಲ್ಲಿ ಭಾಗಿಯಾಗ್ತಾ ಇರೋದು. ಮೊನ್ನೆ ಈ ಬೆಂಗಳೂರಲ್ಲಿ 7 ಕೋಟಿ 11 ಲಕ್ಷ ದರೋಡೆ ಆಯ್ತಲ್ಲ, ಆ ಕೇಸ್ನಲ್ಲಿ ಅಣ್ಣಪ್ಪ ಅನ್ನೋ ಕಾನ್ಸ್ಟೇಬಲ್ ಕೂಡ ಭಾಗಿಯಾಗಿದ್ದ. ಅದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಆತನನ್ನು ಕೂಡ ಸಸ್ಪೆಂಡ್ ಮಾಡಿದ್ರು.